ಮೊದಲು ಮನೆಗೆ ಹೋಗಿ ಊಟ ಮಾಡ್ಬೇಕಪ್ಪ. ಏನು ಆಚೆ ಇಷ್ಟ ಬಿಸಿಲಿದೆ, ಈ ಬಿಸಿಲಿಗೂ ಅದಕ್ಕೂ ಉಪ್ಪಿಟ್ಟು ಬೇರೆ ಮಾಡಿಕೊಟ್ಲಾ. ನೀರು ಕುಡ್ದು ಕುಡ್ದು ಸಾಕಾಯಿತು. ಬೇಡ ಅಂದರೂ ಕೇಳಲ್ಲ. ಅರ್ಜೆಂಟ್ಗೆ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾಳೆ. ತಿರ್ಗಾ ಹೇಳಕ್ಕೆ ಏನಾದ್ರು ಹೋದ್ರೆ ಕೋಪ ಮಾಡ್ಕೊತಾಳೆ. ಯಾಕೆ ಏನಾಯ್ತು? ಏನಕ್ಕೆ ಈ ಥರ ಕೂತ್ಕೊಂಡಿದ್ಯಾ? ಬೆಳಗ್ಗೆ ಹೋಗ್ಬೇಕಾದ್ರೆ ಖುಷಿಯಿಂದಾನೇ ಇದ್ದಲ್ಲ. ಏನು ಇಲ್ಲ ರೀ. ನೀನು ಈ ಥರ ಇರೋದು ನೋಡಿದ್ರೆ ನನಗೆ ಗಾಬರಿ ಆಗ್ತಿದೆ. ಏನಾಯ್ತು ಇವಳು? ಬೆಳಗ್ಗೆ ನಾವು ಹೋದಾಗೆಲ್ಲ ಚೆನ್ನಾಗೇ ಇದ್ದಲ್ಲ, ಚೆನ್ನಾಗೇ ಮಾತಾಡ್ತಾ ಇದೆ, ಮಗ ಮದುವೆಗೆ ಒಪ್ಕೊಂಡಲ್ಲ ಅಂತ ಖುಷಿಯಾಗೇ ಇದ್ದಲ್ಲ. ಈಗೇನಾಯ್ತು ನಿನಗೆ? ಯಾಕೆ ಈ ಥರ ಆಡ್ತಾ ಇದೀಯಾ? ಏನಿಲ್ಲ ರೀ. ಸರಿ ನೀರು ಕುಡಿತೀರಾ? ಊಟ ಮಾಡಿ, ಅಡುಗೆ ಆಗಿದೆ. ನೀನು ಈ ಥರ ಇದ್ರೆ ನನಗೆ ಊಟ ಎಲ್ಲಿ ಸೇರುತ್ತೆ, ನೀರಲ್ಲಿ ಕುಡಿಯೋಕ್ಕಾಗುತ್ತೆ? ಏನಾಯ್ತು ಅಂತ ಹೇಳು. ಏನು ಇಲ್ಲ ರೀ, ಸುಮ್ಮನೆ ಕೂತಿದ್ದೆ ಅಷ್ಟೇ, ಒಬ್ಬಳೇ ಇದ್ನಲ್ಲ ಅದಕ್ಕೆ. ನೀನು ಯಾವಾಗ ಬೇಜಾರಾಗಿರ್ತೀಯ, ಯಾವಾಗ ಚೆನ್ನಾಗಿರ್ತೀಯ ಅಂತ ನಂಗೆ ಗೊತ್ತಾಗುತ್ತೆ. ಹೇಳು ಏನಾಯ್ತು ಅಂತ. ಸುಮ್ಮನೆ ನೀನು ಒಬ್ಬಳೇ ಕೊರಗ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಏನು ಇಲ್ಲ ರೀ, ನಡೀರಿ ಊಟ ಮಾಡಿ. ಬೆಳಗ್ಗೆ ನೀವು ಸರಿಯಾಗಿ ಒಪ್ಪಿಟ್ಟು ತಿಂದಿಲ್ಲ, ಏನಿಲ್ಲ. ಅಡುಗೆ ಮಾಡಿದ್ದೀನಿ, ನೀವು ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತಾನೆ. ಊಟ ಮಾಡಿ ಫಸ್ಟ್. ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಏನಾಯ್ತು ಹೇಳು. ಯಾರಾದರೂ ಏನಾದರೂ ಅಂದ್ರ ನಿನಗೆ? ಬೇಜಾರಾಗೋ ರೀತಿ ನಡ್ಕೊಂಡ್ರಾ? ಏನಕ್ಕೆ ಈ ಥರ ಇದೆಯಾ? ಫಸ್ಟ್ ಮೊದಲೇ ಹೇಳು ನೀನು, ಆಮೇಲೆ ನಾನು ಊಟ ಮಾಡ್ತೀನಿ. ಏನಿಲ್ಲ ರೀ, ಮಗನ ಮದುವೆಗೆ ಹುಡುಗಿ ಹೇಗೆ ಸಿಗ್ತಾಳೋ ಏನೋ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ. ಇಷ್ಟು ದಿನ ಅವ್ನು ಮದುವೆ ಹಂಗೆ ಒಪ್ಕೊಳ್ತಾ ಇಲ್ವಲ್ಲ ಅನ್ನೋದಿತ್ತು. ಈಗಾದರೆ ಎಲ್ಲ ಹೇಳೋ ರೀತಿ ನೋಡ್ರಿ, ಎಂಥ ಹುಡುಗಿ ಸಿಗ್ತಾಳೋ ಅಂತ ಭಯ ಆಗ್ತಾ ಇದೆ ನನಗೆ. ಅದೇ ಚಿಂತೆ ಆಗ್ತಾ ಇದೆ. ಓ ಅಷ್ಟೇನಾ? ನಾನೇನೋ ಆಗ್ಬಿಟ್ಟಿದೆ ಅಂದ್ಕೊಂಡೆ. ನೀನು ಕೂತ್ಕೊಂಡಿರೋ ರೀತಿ ನೋಡಿದೆ. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀವಿ ಬಿಡು. ಅಷ್ಟೇನೂ ಅಂತ ಇರಲ್ಲ ರೀ, ಚಿಂತೆ ಆಗಲ್ವಾ ಮಗನ ಬಗ್ಗೆ? ಅವ್ನು ಮೊದಲೇ ಮದುವೆ ಬೇಡ ಅಂತ ಇದ್ದ. ಈಗಿನ ಹುಡುಗಿರ ರೀತಿ ಎಲ್ಲ ಕೇಳಿ ನನಗಂತೂ ತುಂಬಾ ಭಯ ಆಗ್ಬಿಟ್ಟಿದೆ. ಮಗಳಿಗೆ ಫೋನ್ ಮಾಡಿದ್ದೆ ನಾನು, ಈ ಥರ ನಿಮ್ಮ ಅಣ್ಣ ಒಪ್ಕೊಂಡಿದ್ದಾನಮ್ಮ ಮದುವೆ ಆಗೋದಕ್ಕೆ ಅಂತ. ನಿಮ್ಮ ಅತ್ತೆ ಕಡೆ ಒಂದು ಸಂಬಂಧದ ಹುಡುಗಿ ಇತ್ತಲ್ಲ, ಆ ಹುಡುಗಿನ ಕೇಳೋಣ ಅಂತ ಹೇಳಿದೆ. ಅದಕ್ಕೆ ಅವಳು ಆ ಹುಡುಗಿ ಬಗ್ಗೆ ಕಂಡೀಷನ್ಗಳನ್ನೆಲ್ಲ ಹೇಳಿದ್ದು ರೀ. ಅದನ್ನು ಕೇಳಿ ಸ್ವಲ್ಪ ಮೊದಲೇ ಗಾಬರಿ ಆಗಿತ್ತು ನನಗೆ. ಅದಕ್ಕೆ ಯಾಕೆ ಗಾಬರಿ? ಆ ಹುಡುಗಿ ಆ ಥರ ಇರ್ತಾಳೆ ಅಂದರೆ ಎಲ್ಲ ಹುಡುಗಿರು ಆ ಥರನೇ ಇರ್ತಾರೆ ಅಂತ ಯಾಕೆ ಅನ್ಕೋತೀಯ ನೀನು? ಸರಿ, ಆ ಹುಡುಗಿ ಆ ಥರ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಆಮೇಲೆ ತರಕಾರಿ ಖಾಲಿ ಆಗಿತ್ತಲ್ಲ ಮನೇಲಿ, ಸರಿ ಅಂದ್ಬಿಟ್ಟು ತರಕಾರಿ ತರೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ದೆ. ಅಲ್ಲಿ ತರಕಾರಿ ಆ ಯಪ್ಪನೂ ಅದನ್ನೇ ಹೇಳ್ದ. ಅವ್ರ ಅಣ್ಣನ ಮಗನಿಗೆ 4 ವರ್ಷದಿಂದ ಹುಡುಗಿನ ನೋಡ್ತಿದ್ದಾರಂತೆ, ಸಿಗ್ತಾನೆ ಇಲ್ವಂತೆ. ನೋಡಿದ್ರೆ ಹಳ್ಳಿ ಕೊಡಲ್ಲ ಹುಡುಗ, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಹೇಳ್ತಾರಂತೆ. ಅದನ್ನೆಲ್ಲ ಕೇಳಿ ಆ ಹುಡುಗನೂ ಅಷ್ಟೇ, ಮದುವೆನೇ ಬೇಡ ನಾನು ಹಾಗೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ಏನ್ರಿ ಮಾಡೋದು? ಈ ಥರ ಆದರೆ ಹುಡುಗಿರು ಈ ಥರ ಅಂದರೆ ಎಲ್ಲಿ ಹುಡ್ಕೋದು ಹುಡುಗಿರ್ನ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಈಗಂತೂ. ಬಿಡು, ಅವರಿಬ್ಬರು ಹೇಳಿದ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಸಿಗ್ತಾಳೆ ನಿನ್ನ ಮಗನ ಹುಡುಗಿ. ನಿಂಗೆ ಸೊಸೆ ಬಂದೇ ಬರ್ತಾಳೆ, ಆಯಿತಾ? ಏನೋ ಅಪ್ಪ, ನಿಮ್ಗಿರೋ ಧೈರ್ಯ ನನಗಂತೂ ಬರ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ, ಎಂಥ ಹುಡುಗಿ ಸಿಗ್ತಾಳ ಏನು ನನ್ನ ಮಗನಿಗೆ ಅಂತ. ಅದಕ್ಕೆ ಯಾಕೆ ಎದುರ್ಕೋತೀಯ? ಬಿಡು. ನಾನು ಹೊರಗಡೆ ಹೋಗಿದ್ದಾಗ ನನ್ನ ಸ್ನೇಹಿತನಿಗೆ ಹೇಳಿದೆ, ಈ ಥರ ನನ್ನ ಮಗನಿಗೆ ಹುಡುಗಿ ನೋಡ್ತಾ ಇದ್ದೀನಿ ಕಣಪ್ಪ, ನಿನ್ಗೆ ಯಾರಾದರೂ ಗೊತ್ತಿದ್ರೆ ಹೇಳು ಅಂತ. ಅದಕ್ಕೆ ಅವ್ನು ಹೇಳಿದ್ದಾನೆ, ಅವ್ನ ಫ್ರೆಂಡ್ ಮಗಳಂತೆ, ತುಂಬ ಒಳ್ಳೆ ಹುಡುಗಿ ಅಂತೆ. ಆ ಹುಡುಗಿನ ಹೋಗಿ ನೋಡೋಣ ನಾಳೆ ಅಂತ ಹೇಳೋಣ ಅಂತ ಅಂದರೆ ನೀನು ನೋಡಿದ್ರೆ ಅವರಿಬ್ರು ಹೇಳಿದ ಮಾತಿಗೆ ಈ ಥರ ಕೂತ್ಕೊಂಡಿದ್ಯಲ್ಲ ಬೇಜಾರು ಮಾಡಿಕೊಂಡು. ಆ ಹುಡುಗಿನೂ ಓದಿದ್ದಾಳಂತೆ, ಕೆಲ್ಸಕ್ಕೆ ಹೋಗ್ತಾಳಂತೆ, ತುಂಬ ಒಳ್ಳೆ ಹುಡುಗಿ ಅಂತೆ. ಹಿರಿಯರು ಅಂದರೆ ತುಂಬ ಗೌರವ ಕೊಡ್ತಾರಂತೆ. ಆ ಥರ ಹುಡುಗಿ ಅಂತೆ. ಹೋಗಿ ನೋಡೋಣ ನಾಳೆ, ನಿನ್ಗೆ ಇಷ್ಟ ಆದರೆ ಮಾಡ್ಕೊಳ್ಳೋಣ ನಿನ್ನ ಮಗನ ಮದುವೆನ. ಹೌದಾ ರೀ, ಹಂಗಾರೆ ನಾಳೆನೇ ಹೋಗಿ ನೋಡೋಣ ರೀ ಹಂಗಾರೆ ಆ ಹುಡುಗಿನ. ನೋಡಪ್ಪ, ಇದು ನನ್ನ ಹೆಂಡತಿ ಅಂದರೆ ಯಾವಾಗಲೂ ನಾನು ಮನೆಗೆ ಬಂದಿದ ತಕ್ಷಣ ನಗ್ನಗ ನಗ್ತಾ ಹೋಗ್ಬೇಕು ನನ್ನ ಹೆಂಡತಿ. ಅದೇ ನನಗೆ ಇಷ್ಟ ಆಗೋದು. ಅದು ಬಿಟ್ಬಿಟ್ಟು ನೀನು ಬೇಜಾರಲ್ಲಿ ಕೂತ್ಕೊಂಡಿದ್ರೆ ನನಗೂ ಬೇಜಾರಾಗಲ್ವಾ? ಹಾಗಾದ್ರೆ ನಾಳೆನೇ ಹೋಗೋದ ರೀ ಆ ಹುಡುಗಿನ ನೋಡೋದಕ್ಕೆ? ಹಂಗಾರೆ ಹೇಳ್ತೀನಿ ನಿಮ್ಮ ಮಗನಿಗೂ ರಜಾ ಹಾಕ್ಬಿಡಪ್ಪ ಆಫೀಸ್ಗೆ, ನಾಳೆ ಹುಡುಗಿ ನೋಡೋಕೆ ಹೋಗೋಣ ಅಂತ. ಆಯ್ತು ಆಯ್ತು, ಹೇಳುವಂತೆ. ಇವಾಗ ನೋಡು ಎಷ್ಟು ಖುಷಿ ಆಗ್ತಾ ಇದೆ ನಿನಗೆ, ಅಲ್ವಾ? ಹೌದು ರೀ, ಬೆಳಗ್ಗೆ ಅವರಿಬ್ರು ಹೇಳಿದ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆದರೆ ನೀವು ಹೇಳ್ತಿದ್ದೀರಲ್ಲ ಒಳ್ಳೆ ಹುಡುಗಿ ಸಿಗ್ತಾಳೆ, ಇವಾಗ ನೋಡೋಕೆ ಹೋಗೋಣ, ಅದು ಆ ಹುಡುಗಿ ಒಳ್ಳೇದು ಅಂತ ಹೇಳಿದಾರಲ್ಲ, ಅದು ಸ್ವಲ್ಪ ಇವಾಗ ಮನಸ್ಸಿಗೆ ಸಮಾಧಾನ ಆಗಿದೆ ರೀ. ಆಯ್ತು ಆಯ್ತು, ಹಿಂಗೆ ಮಾತಾಡ್ತಾ ಇರ್ತೀಯಾ? ಇಲ್ಲ ಊಟ ಏನಾದ್ರು ತಂದು ಕೊಡ್ತೀಯಾ?
ಕೈ ಕಾಲು ತೊಳ್ಕೊಂಡು ಬನ್ನಿ, ಕೊಡ್ತೀನಿ ಊಟನ. ಇವಾಗ ಸಮಾಧಾನ ಇದ್ದಪ್ಪ ಯಜಮಾನ್ರು ಹೇಳಿದ್ಮೇಲೆ. ನನಗಂತೂ ಹುಡುಗಿರ ಬಗ್ಗೆ ಕೇಳಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸದ್ಯ ಯಾವುದೋ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳ್ತಾರಲ್ಲ, ನಾಳೆ ಮೊದಲು ಹೋಗಿ ನೋಡ್ಕೊಂಬಂದ್ಬಿಡ್ಬೇಕು. ಅಂತೂ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ಟು ಮದುವೆ ಆಗ್ಬಿಟ್ರೆ ಸಾಕಪ್ಪ. ಏನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಹೇಗೆ? ಇಲ್ಲ ರೀ, ನೀವು ಹೇಳ್ಬೇಕಾದ್ರೆ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ನೀವು ಹೇಳಿದ್ದೀರಲ್ಲ ಒಳ್ಳೆ ಹುಡುಗಿ ಇದ್ದಾಳೆ, ನಾಳೆ ಹೋಗಿ ನೋಡೋಕೆ ಹೋಗೋಣ ಅಂತ. ಆ ಖುಷಿಲಿದ್ದೀನಿ ರೀ ನಾನು. ಮಗನಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ನಾನು, ನಾಳೆ ರಜೆ ಹಾಕ್ಬಿಟ್ಟು ಬರಪ್ಪ ಆಫೀಸ್ಗೆ ಅಂತ. ಆಯಿತು ಹೇಳುವಂತೆ, ಮೊದಲು ಊಟ ಬಡಿಸು ನನಗೆ. ಹಾಂ, ತರ್ತೀನಿ ರೀ ಇವಾಗಲೇ ಊಟನ. ಏನು ಇವತ್ತು ನನಗೆ ಇಷ್ಟವಾದ ಸಾಂಬಾರು ಮಾಡ್ಬಿಟ್ಟಿದೆಯಲ್ಲ? ಬೇಜಾರಾದರೂ ಪರವಾಗಿಲ್ಲ, ಚೆನ್ನಾಗೇ ಮಾಡಿದೆಯಾ ಅಡುಗೆನ? ಹಾಂ, ನೀವು ಬೆಳಗ್ಗೆನೂ ಸರಿಯಾಗಿ ತಿಂದಿರಲಿಲ್ಲ ರೀ, ಅದಕ್ಕೆ ಮಾಡಿದೆ ನಿಮ್ಗೆ ಇಷ್ಟವಾದ ಸಾಂಬಾರನ್ನೇ. ಈಗಲಾದರೂ ಹೊಟ್ಟೆ ತುಂಬ ತಿನ್ನಲಿ ಅಂತ. ನೀನು ಊಟ ಮಾಡ್ದಾ ಇಲ್ಲ ಅದೇ ಚಿಂತೆ ಮಾಡ್ಕೊಂಡು ಕುತ್ಕೊಂಡಿದ್ದ? ಇಲ್ಲ ರೀ, ನಾನು ತಿಂದಿದ್ದೆ ಲೇಟ್ ಆಯಿತು. ಆಮೇಲೆ ಊಟ ಮಾಡ್ತೀನಿ, ಹೊಟ್ಟೆ ಹಸಿವಾಗ್ತಾ ಇಲ್ಲ ಇವಾಗ. ಬಾ, ಇಲ್ಲ ಅಂದರೆ ನಾನೇ ತಿನ್ನಿಸ್ತೀನಿ. ಇಲ್ಲ ಬೇಡ ರೀ, ನನಗೆ ಹೊಟ್ಟೆ ಹಸಿವಾಗ್ತಾ ಇಲ್ಲ. ತಿಂದಿದ್ದೆ ಲೇಟ್ ಅಂತ ಹೇಳಿದ್ನಲ್ಲ. ನೋಡಪ್ಪ, ಗಂಡ ಪ್ರೀತಿಯಿಂದ ತಿನ್ನಿಸ್ತೀನಿ ಅಂತ ಅಂದ್ರೂ ಬೇಡ ಅಂತೀಯಲ್ಲ. ಆ ಥರ ಏನಿಲ್ಲ ರೀ. ಇನ್ಯಾವ ಥರ? ನಾನು ಊಟ ಮಾಡ್ತೀನಿ, ಮೊದಲು ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನನಗೆ ಹೊಟ್ಟೆ ಹಸಿವಾಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ಆ ಉಪ್ಪಿಟ್ಟು ಬೇರೆ ತಿಂದ್ಬಿಟ್ಟು ನೀರು ಕುಡ್ದೆ ಹೊಟ್ಟೆ ತುಂಬ್ದಂಗೆ ಇದೆ ನನಗೆ. ನೋಡ್ದಾ ಹೇಗೆ ಹೇಳ್ತೀಯ ಉಪ್ಪಿಟ್ಟು ಬಗ್ಗೆ? ನಾವೇನಾದರೂ ಹೇಳಿದ್ರೆ ಕೋಪ ಮಾಡ್ಕೊತಾ ಇದ್ದೆ. ಗೊತ್ತಾಯ್ತಾ ಇವಾಗ ಉಪ್ಪಿಟ್ಟು ತಿಂದರೆ ಏನಾಗುತ್ತೆ ಅಂತ? ಅದಕ್ಕೆ ಹೇಳಿದೆ, ಹೊರಗಡೆ ನಾನು ಎಲ್ಲರೂ ಹೋಗ್ತೀನಿ ಅಂದಾಗಲೇ ನೀನು ಉಪ್ಪಿಟ್ಟು ಮಾಡ್ಬಿಡ್ತೀಯ. ಆವಾಗ ನೀರು ಕುಡ್ದಿನೇ ನಮಗೂ ಸಾಕಾಗುತ್ತೆ, ಗೊತ್ತಾ? ಉಪ್ಪಿಟ್ಟು ತಿಂದಿದ್ಕಲ್ಲ ಆಗಿರೋದು, ಬಿಸಿಲು ತುಂಬ ಇದೆಯಲ್ವಾ, ಅದಕ್ಕೆ ಆ ಥರ ಆಗಿರುತ್ತೆ ಅಂತ ಹೇಳಿದ್ದು ನಾನು. ಆಯ್ತು ಬಿಡು, ನೀನು ಹೇಳಿದೆ ಸರಿ. ಆಯ್ತು ರೀ, ಊಟ ಮಾಡ್ತಾ ಇರಿ. ಏನಾದರೂ ಬೇಕಾದರೆ ನನ್ನ ಕರೀರಿ. ಮಗನಿಗೆ ಫೋನ್ ಮಾಡಿ ಹೇಳ್ತೀನಿ, ನಾನು ರಜೆ ಹಾಕಪ್ಪ ಆಫೀಸ್ಗೆ, ಹುಡುಗಿ ನೋಡೋಕೆ ಹೋಗ್ಬೇಕು ಅಂತ. ನನ್ನ ಹೆಂಡತಿಗಂತೂ ಏನು ಖುಷಿನಪ್ಪ, ಇನ್ನೂ ಹುಡುಗಿ ನೋಡೋಕೆ ಹೋಗೋದಕ್ಕೇನೆ ಇಷ್ಟ ಆತರ. ಇನ್ನು ಮದುವೆ ಏನಾದ್ರು ಫಿಕ್ಸ್ ಆಗಿಬಿಟ್ರೆ ಇನ್ನೂ ಯಾವ ಥರ ಆಡ್ಬೋದು ಇವಳು. ಹಲೋ ಮಗನೇ, ಊಟ ಮಾಡ್ದಪ್ಪ? ಹಾಂ ಮಾಡಿದೆ ಅಮ್ಮ, ನೀವು ಮಾಡಿದ್ರಾ? ಏನು ಫೋನ್ ಮಾಡಿಬಿಟ್ಟಿದ್ದೀರಲ್ಲ? ಹಾಂ, ಏನೋ ಹೇಳ್ಬೇಕಾಗಿತ್ತು ಮಗನೇ, ಅದಕ್ಕೆ ಫೋನ್ ಮಾಡಿದೆ. ನಾಳೆ ನೀನು ಆಫೀಸ್ಗೆ ರಜಾ ಹಾಕ್ಬಿಡು. ಏನಮ್ಮ ಏನಕ್ಕೆ ಅಂತ ಹೇಳ್ದಲೆ ಸುಮ್ಮನೆ ರಜೆ ಹಾಕ್ಬಿಡು ಅಂದರೆ ಏನಕ್ಕೆ ರಜೆ ಹಾಕೋದು? ಅಪ್ಪ ಯಾವುದೋ ಹುಡುಗಿನ ಹೇಳಿದಾರಂತೆ, ಅವ್ರ ಸ್ನೇಹಿತನ ಮಗಳಂತೆ. ಅದಕ್ಕೆ ಸರಿ ನಾಳೆ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಸುಮ್ಮನೆ ಹೋಗಿ ಬರೋಷ್ಟರಲ್ಲೆಲ್ಲ ಲೇಟ್ ಆಗುತ್ತೆ, ರಜಾ ಹಾಕ್ಬಿಡಪ್ಪ ನೀನು. ಅಮ್ಮ ಅದಕ್ಕೋಸ್ಕರನೇ ಒಂದಿನ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು? ಇಲ್ಲ ಬೆಳಗ್ಗೆನ ಸಂಜೆನೇ ಹೋಗಿ ನೋಡ್ಕೊಂಡು ಬಂದ್ರಾಯ್ತು ಬಿಡಿ. ಇಲ್ಲ ನೀವು ಅಪ್ಪ ಹೋಗಿ ನೋಡ್ಕೊಂಡು ಬನ್ನಿ, ನಾನು ನಿಮ್ಗೆ ಇಷ್ಟ ಆದರೆ ಆಮೇಲೆ ನಾನು ಹೋಗಿ ನೋಡ್ಕೊಂಬರೋಣ ಇನ್ನೊಂದ್ಸಲ. ಅದೆಲ್ಲ ಏನೂ ಹೇಳ್ಬೇಡಪ್ಪ, ನೀನು ನಮ್ಮ ಜೊತೆ ಬರ್ತಾ ಇದೀಯ ಅಷ್ಟೇ. ನೀನು ಒಟ್ಟಿಗೆ ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ಇನ್ನೊಂದ್ಸಲ ಏನು ಇಷ್ಟ ಆದರೆ, ಇಬ್ರಿಗೂ ಇಷ್ಟ ಆದರೆ ಮುಂದಿನ ಮಾತುಕತೆ ಆಡೋಕ್ಕೆಲ್ಲ ಸರಿ ಹೋಗುತ್ತೆ. ಪದೇ ಪದೇ ಹೋಗೋದು ನೋಡೋದು ಅದೆಲ್ಲ ಏನಕ್ಕೆ? ಅಲ್ಲ ಅಮ್ಮ, ಹುಡುಗಿನ ಇನ್ನೂ ನೋಡೇ ಇಲ್ಲ, ನೀವು ಆಗಲೇ ಮುಂದಿನ ಮಾತುಕತೆ ಅಂತೆಲ್ಲ ಹೇಳ್ತಾ ಇದ್ದೀರಾ? ತುಂಬ ಒಳ್ಳೆ ಹುಡುಗಿ ಅಂತೆ ಕಣಪ್ಪ, ಅದಕ್ಕೆ ಆ ಥರ ಹೇಳಿದೆ. ಆಯಿತು, ನಾಳೆ ಹೋಗಿ ನೋಡ್ಕೊಂಬರೋಣ. ನಿನಗಿಷ್ಟ ಆದರೆ ಮುಂದಿನ ಮಾತುಕತೆ ಆಡೋಣ. ಅದಕ್ಕೆ ರಜೆ ಹಾಕ್ಬಿಟ್ಟು ಬರಪ್ಪ ನೀನು. ಹಾಂ ಸರಿ ಆಯ್ತು ಬಿಡಿ ಅಮ್ಮ, ಹಾಕ್ತೀನಿ ರಜಾನ. ಅಪ್ಪ, ನನ್ನ ಮಗನೂ ಏಕೋ ಒಪ್ಕೊಂಡ ರಜೆ ಹಾಕಿ ಬರೋದಕ್ಕೆ. ನಾಳೆ ಹೋಗಿ ಮೊದಲು ಹುಡುಗಿನ ನೋಡ್ಬಿಡ್ಬೇಕು. ಆಯ್ತಾ, ನಿಮ್ಮ ಮಗನಿಗೆ ಫೋನ್ ಮಾಡಿ ಹೇಳ್ತಿದ್ದೆ ನೀನು? ಹಾಂ ಆಯಿತು ರೀ, ಹೇಳ್ದೆ. ಏನು ರೀ, ಏನು ಬೇಕು ಅಂತಲೂ ಕರೀಲೂ ಇಲ್ಲ, ಮತ್ತು ತಟ್ಟೆನೇ ಎತ್ತಿಟ್ಬಿಟ್ಟಿದ್ದೀರಲ್ಲ ನೀವೇನೆ. ಇನ್ನೇನಮ್ಮ, ನಿನ್ಗೆಲ್ಲಿ ಇವಾಗ ನಾವೆಲ್ಲ ಕಾಣಿಸ್ತೀವಿ, ನಮ್ಮ ಸೇವೆ ಎಲ್ಲಿ ಮಾಡೋಕ್ಕಾಗುತ್ತೆ ನಿನ್ಗೆ ಇವಾಗ? ನಿನ್ನ ಮಗನ ಮದುವೆ ಮಾಡೋ ಖುಷಿಲಿ ನಮ್ಮನ್ನೆಲ್ಲ ಮರ್ತೇ ಬಿಡ್ತಾ ಇದೆಯಾ ನೀನು ಇನ್ನು? ಹಾಗೆ ಯಾಕೆ ಹೇಳ್ತೀರಾ ರೀ? ಇನ್ಯಾಕೆ ಹೇಳೋದು? ಮತ್ತೆ ನೋಡು, ಊಟ ಕೊಟ್ಬಿಟ್ಟು ಹೋಗ್ಬಿಟ್ಟೆ, ನನ್ನ ಮಗಂಗೆ ಫೋನ್ ಮಾಡಿ ಹೇಳ್ತೀನಿ ನಾಳೆ ರಜಾ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು, ನನ್ಗೆ ಊಟ ಬಡ್ಸಾದ್ಮೇಲೆ ಹೋಗ್ಬೋದಾಗಿತ್ತಲ್ವ? ನಂದು ಊಟ ಆದಮೇಲೆ ಆದರೂ ಕೇಳ್ಬೋದಾಗಿತ್ತಲ್ವ ನಿನ್ನ ಮಗನ? ಎಷ್ಟು ಅರ್ಜೆಂಟ್ ನೋಡಿ ನಿನಗೆ? ಹೌದು ರೀ, ನನಗಂತೂ ನನ್ನ ಮಗನ ಮದುವೆ ಯಾವಾಗ ಮಾಡ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ.
ಅವ್ನ ಮದುವೆಗೆ ಒಪ್ಕೊಂಡಿದ್ದೆ ನಂಗೆ ದೊಡ್ಡ ಖುಷಿ ಗೊತ್ತಾ. ನೀವು ಬೇರೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಹೋಗಿ ನೋಡೋಣ ಅಂದ್ರೆ ನನಗಂತೂ ಇನ್ನೂ ಖುಷಿ ಆಗ್ಬಿಡ್ತವ್ರಿ. ಬೆಳಗ್ಗೆಯಿಂದ ಬೇಜಾರಾಗಿದ್ದಕ್ಕೂ ಈಗ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ನಾಳೆ ಎಷ್ಟೊತ್ತಿಗಾಗುತ್ತೋ ಹುಡುಗಿನ ಯಾವಾಗ ಹೋಗಿ ನೋಡ್ತೀನೋ ಆ ಹುಡುಗಿ ನನಗೆ ಇಷ್ಟ ಆಗ್ತಾಳ ಇದೇ ಅನ್ನಿಸ್ತಾ ಇದೆ ರೀ ನನಗಂತೂ. ಓ, ಹಾಗಾದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಂಗಿಲ್ಲ ನೀನು? ಆ ಥರ ಅಲ್ಲ ರೀ ಹೇಳಿದ್ದು, ನಾಳೆ ಯಾವಾಗ ಆಗುತ್ತೋ ಹೋಗಿ ಹುಡುಗಿನ ಯಾವಾಗ ನೋಡ್ತೀವೋ ಅಂತ ಅಷ್ಟೇನೆ. ನಿದ್ದೆ ಮಾಡ್ದಂಗೆ ಇರ್ತೀನಿ ಅಂತ ಹೇಳಿದ್ನಾ. ಆಯಿತು, ಇವಾಗ ಹೋಗಿ ಊಟ ಮಾಡು, ನಾಳೆ ನೋಡೋಣ ಹೋಗಿ ಹುಡುಗಿನ. ನೋಡಿ ಫ್ರೆಂಡ್ಸ್, ನಾಳೆ ನನ್ನ ಮಗನಿಗೆ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ. ನೀವು ಎಲ್ಲ ಬನ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿರ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.